ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಓಕೆ, ಇವತ್ತು ನಾನು ನಿಮ್ಮ ಜೊತೆ ಒಂದು ಸೂಪರ್ ಆಗಿರುವಂಥ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಅದುವೇ ಬಂಗುಡೆ ಪುಳಿ ಮುಂಚಿ. ಪುಳಿ ಮುಂಚಿ ಅಂದರೆ ಪುಳಿ ಅಂದರೆ ಹುಳಿ, ಟ್ಯಾಮ್ರಿನ್, ಮುಂಚಿ ಅಂದರೆ ಮೆಣಸು. ಇದನ್ನು ಮಾಡೋದು ತುಂಬಾ ಈಸಿ. ಇಷ್ಟು ಸಾಮಗ್ರಿ ಬೇಕಾಗಿರೋದು ನೋಡಿ. ಬ್ಯಾಡಿಗೆ ಮೆಣಸು 15 ತಗೊಂಡಿದ್ದೀನಿ. ಆನಂತರ ಸಣ್ಣ ಲಿಂಬೆ ಗಾತ್ರದ ಹುಳಿ, ಜಾಸ್ತಿ ಬೇಡ, ಜಾಸ್ತಿ ಹಾಕಿದರೆ ಅದು ಹುಳಿ ಆಗುತ್ತೆ, ಸ್ವಲ್ಪ ಸಾಕು. ಸ್ವಲ್ಪ ಕಲ್ಲುಪ್ಪು ರುಚಿಗೆ ತಕ್ಕಷ್ಟು, ಹಾಗೂ ಒಂದು ಅರ್ಧ ಚಮಚದಷ್ಟು ಅರಶಿನ ಹುಡಿ. ಇಷ್ಟೇ ಬೇಕಾಗಿರೋದು. ಕೊತ್ತಂಬರಿ ಕಾಳು, ಜೀರಿಗೆ ಅದೆಲ್ಲ ಯಾವುದು ಬೇಡ. ಹುಳಿ ಮುಂಚಿ ಅಂದರೆ ಹುಳಿ ಮತ್ತು ಮೆಣಸು ಅಷ್ಟೇ. ಓಕೆನಾ? ಈಗ ಇದನ್ನು ಮೊದಲಿಗೆ ಮಿಕ್ಸರ್ ಜಾರಿಗೆ ಹಾಕಿಕೊಂಡು ನೈಸಾಗಿ ರುಬ್ಲಿಕೊಂಡು, ನೀರು ಜಾಸ್ತಿ ಹಾಕಲಿಕ್ಕಿಲ್ಲ, ನೀರು ನೀವು ಸ್ವಲ್ಪನೇ ಹಾಕಿಕೊಂಡು ರುಬ್ಬಬೇಕು. ಓಕೆ, ನಾನೆಲ್ಲದನ್ನು ಹಾಕ್ತಾಯಿದ್ದೀನಿ. ಸ್ಪೈಸಿ ಏನು ಆಗೋದಿಲ್ಲ, ಬ್ಯಾಡಿಗೆ ಮೆಣಸಲ್ಲ, ಜಾಸ್ತಿ ಸ್ಪೈಸಿ ಆಗೋದಿಲ್ಲ. ಬೇಕಿದ್ದರೆ ಕಾಳು ಮೆಣಸು ಹಾಕ್ಕೊಳ್ಬೋದು ಸ್ಪೈಸಿನೆಸ್ಸಿಗೋಸ್ಕರ, ಅಥವಾ ಗಿಡ್ಡ ಮೆಣಸು ಬರುತ್ತಲ್ಲ ಅದೊಂದು 2 ಹಾಕ್ಕೊಳ್ಬೋದು ನಿಮಗೆ ಸ್ಪೈಸಿ ಬೇಕಿದ್ದರೆ. ಸ್ವಲ್ಪ ನೀರನ್ನು ಹಾಕಿ ಸ್ಮೂತಾಗಿ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ನೀರನ್ನು ಹಾಕ್ತಾಯಿದ್ದೀನಿ. ಓಕೆ, ಇನ್ನು ಇದನ್ನು ಗ್ರೈಂಡ್ ಮಾಡಿ ತರ್ತೀನಿ. ಓಕೆ ನೋಡಿ, ಗ್ರೈಂಡ್ ಮಾಡಿ ತಂದಿದ್ದೀನಿ. ಇನ್ನು ಇದನ್ನು ಮೀನಿಗೆ ನಾವು ಮ್ಯಾರಿನೇಟ್ ಮಾಡಲಿಕ್ಕುಂಟು. ನೋಡಿ, ನಾನು ಬಂಗುಡೆಯನ್ನು ಚೆನ್ನಾಗಿ ವಾಶ್ ಮಾಡಿ ತಗೊಂಡಿದ್ದೀನಿ. ಸುಮಾರು ನಿಯರ್ಲಿ 1 kg ಬಂಗುಡೆ ಉಂಟು. ನಾನು ಈ ರೀತಿ ಗ್ಯಾಶಸನ್ನು ಹಾಕಿದ್ದೀನಿ, ಸ್ಲಿಟ್ಸನ್ನು ಮಾಡಿದ್ದೀನಿ. ಇಡೀ ಬಂಗುಡೆಯನ್ನು ತಗೊಂಡಿದ್ದೀನಿ. ಬೇಕಿದ್ದರೆ ಕಟ್ ಕೂಡ ಮಾಡಿ ಯೂಸ್ ಮಾಡ್ಬೋದು. ನಿಮಗೆ ಹೇಗೆ ಇಷ್ಟ ಉಂಟು ಹಾಗೆ ಪೀಸಸನ್ನು ಮಾಡ್ಬೋದು. ನಾನು ಫುಲ್ ಇಟ್ಟಿದ್ದೀನಿ. ಇದರಲ್ಲಿ 8 ಬಂಗುಡೆ ಉಂಟು, ಆಲ್ಮೋಸ್ಟ್ 1 kg ಉಂಟು. ಓಕೆ, ಈಗ ಮಸಾಲೆಯನ್ನು ಇದಕ್ಕೆ ಹಾಕ್ಕೊಳ್ಳೋಣ. ನೋಡಿ, ನಾನು ದಪ್ಪ ಇಟ್ಟಿದ್ದೀನಿ ಮಸಾಲ. ದಪ್ಪನೇ ಇರಲಿ, ತೆಳು ಬೇಡ. ಓಕೆ, ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಮಿಕ್ಸ್ ಮಾಡಿ ಇದನ್ನೊಂದು ಅರ್ಧ ಗಂಟೆ ಆದರೂ ನೀವು ಇಡಿ ಹೀಗೇ ಮ್ಯಾರಿನೇಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ. ಆವಾಗ ಈ ಮಸಾಲೆ ಎಲ್ಲ ಈ ಬಂಗುಡೆ ಹೀರಿಕೊಂಡು ಬಂಗುಡೆ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ನೀವೇನು ಗೊತ್ತಾ, ಇಮಿಡಿಯೇಟ್ ಮಾಡಿದರೆ, ಅಂದರೆ ಇದು ಈಗ ಮಸಾಲೆ ಹಚ್ಚಿ ಇಮಿಡಿಯೇಟ್ ಮಾಡಿದರೆ ಅಷ್ಟೊಂದು ಟೇಸ್ಟ್ ಇರಲ್ಲ. ಸ್ವಲ್ಪ ಹೊತ್ತು ಇಟ್ಟು ಮಾಡಿದರೆ ಟೇಸ್ಟ್ ಸ್ವಲ್ಪ ಜಾಸ್ತಿ. ಟೈಮ್ ಇದ್ದರೆ ಜಾಸ್ತಿಯೇ ಹೊತ್ತು ಇಡಿ, 1 ಅವರ್ ಆದರೂ ಇಡಿ. ಟೈಮ್ ಇಲ್ಲ ಅಂದರೆ ಒಂದು ಅರ್ಧ ಗಂಟೆ ಆದರೂ ಇಟ್ಟು ನೀವು ಇದನ್ನು ನೆಕ್ಸ್ಟ್ ಪುಳಿ ಮುಂಚಿ ಮಾಡ್ಬೋದು. ಸೊ ನಾನು ಹೀಗೆ ಮಾಡಿ ಒಂದು ಅರ್ಧ ಗಂಟೆ ಇಟ್ಟು ಮತ್ತೆ ನಾನು ಇದರಿಂದ ಪುಳಿ ಮುಂಚಿಯನ್ನು ಮಾಡ್ತೀನಿ. ಓಕೆನಾ? ಓಕೆ, ಇವಾಗ ಅರ್ಧ ಗಂಟೆ ಆಗಿದೆ. ನಾವು ಬಂಗುಡೆಯನ್ನು ಫ್ರೈ ಮಾಡ್ಕೊಳ್ಳೋಣ, ಅಂದರೆ ಪುಳಿ ಮುಂಚಿಯನ್ನು. ಓಕೆ ಫ್ರೆಂಡ್ಸ್, ಅರ್ಧ ಗಂಟೆ ಆಗಿದೆ, ಪುಳಿ ಮುಂಚಿ ಮಾಡೋಣ. ನಾನೀಗ ಸ್ವಲ್ಪ ಆಯಿಲನ್ನು ಹಾಕ್ತಾಯಿದ್ದೀನಿ. ತೆಂಗಿನ ಎಣ್ಣೆ ಇದ್ದರೆ ಅದನ್ನು ಹಾಕ್ಕೊಳ್ಳಿ. ನಾನೀಗ ಸನ್ಫ್ಲವರ್ ಆಯಿಲನ್ನು ಯೂಸ್ ಮಾಡ್ತಾ ಇರೋದು. ಬೆಸ್ಟ್ ಅಂದರೆ ತೆಂಗಿನ ಎಣ್ಣೆ, ಸ್ಮೆಲ್ ಕೂಡ ನಿಮಗೆ ಚೆನ್ನಾಗಿರುತ್ತೆ. ಓಕೆ, ಇವಾಗ ಬಂಗುಡೆಯನ್ನು ಹಾಕ್ತಾಯಿದ್ದೀನಿ. ಫ್ಲೇಮನ್ನು ಲೋವಲ್ಲಿ ಇಡಬೇಕು. ಮಸಾಲೆನೆಲ್ಲ ಹಾಕ್ಕೊಳ್ಳೋಣ. ಇದೆಂತ ಗೊತ್ತುಂಟ, ಹೀಗೆ ಲೋ ಫ್ಲೇಮಲ್ಲಿ ಕುಕ್ ಆಗಬೇಕು. ಇದು ಫ್ರೈ ಮಾಡೋದಲ್ಲ, ಮಸಾಲ ಫ್ರೈ ಅಲ್ಲ, ಇದು ಪುಳಿ ಮುಂಚಿ. ಸೊ ಲೋ ಫ್ಲೇಮಲ್ಲಿ ಇದು ಕುಕ್ ಆಗ್ತಾನೇ ಇರಬೇಕು. ಚೆನ್ನಾಗಿ ಒಂದು 5-10 ನಿಮಿಷ ಕುಕ್ ಆದ ನಂತರ ಮಗುಚಿ ಹಾಕಿದರೆ ಆಯಿತು. ಸ್ವಲ್ಪ ಇದಕ್ಕೇ ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ, ಜಾಸ್ತಿ ಬೇಡ, ಸ್ವಲ್ಪ. ಓಕೆ, ಇನ್ನು ಇದು 10 ನಿಮಿಷ ಹೀಗೇ ಕುಕ್ ಆಗಲಿ ಸ್ಲೋ ಫ್ಲೇಮಲ್ಲಿ. ನೀವು ಬೇಕಿದ್ದರೆ ಇದನ್ನು ಬನಾನಾ ಲೀಫಲ್ಲಿ ಇಟ್ಟು ಕೂಡ ಮಾಡ್ಬೋದು, ಹಾಗೆ ಕೂಡ ಮಾಡ್ಬೋದು ನೀವು, ಆಯಿತಾ? ಓಕೆ, ಇನ್ನು ಉಪ್ಪು ಹುಳಿ ಎಲ್ಲ ಸರಿಯಾಗಿದೆ ಅಂತ ಟೇಸ್ಟ್ ಮಾಡಿ ನೋಡಿ. ಉಪ್ಪು ಕಡಿಮೆ ಇದ್ದರೆ ಉಪ್ಪನ್ನು ಹಾಕ್ಕೊಳ್ಬೋದು. ಇದನ್ನು ನಾನು ಮಗುಚಿ ಹಾಕ್ತಾಯಿದ್ದೀನಿ. 2 ಬದಿಯಲ್ಲಿ ಕೂಡ ಇದು ಚೆನ್ನಾಗಿ ಫ್ರೈ ಆಗಲಿ. ಓಕೆ, 2 ಸೈಡಲ್ಲಿ ಇದು ಫ್ರೈ ಆಗಲಿ ಈ ಥರ. ಓಕೆ,
ಓಕೆ, ರುಚಿಕರವಾದ ಬಂಗುಡೆ ಪುಳಿ ಮುಂಚಿ ಅಥವಾ ಮೀಟ್ ಮೆಸ್ಸಾಂಗ್ ರೆಡಿ ಟು ಸರ್ವ್. ವಿಡಿಯೋ ಇಷ್ಟ ಆದರೆ, ರೆಸಿಪಿ ಲೈಕ್ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಬಾಯ್.